ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ರೈತ ಮಿತ್ರರೇ, ಅಶೋಕ್ ಅಗ್ರಿ ಸ್ಟುಡಿಯೋಗೆ ಸ್ವಾಗತ. ನಾನು ನಿಮ್ಮ ಅಶೋಕ್. ಈ ಒಂದು ವಿಡಿಯೋದಲ್ಲಿ ರೈತ ಮಿತ್ರರೇ, ಆ ಒಂದು ಡೈರಿ ಫಾರ್ಮಲ್ಲಿ ಜಾಗ್ರಿಯನ್ನು ಬಳಕೆ ಮಾಡೋದ್ರಿಂದ ಯಾವೆಲ್ಲ ಉಪಯೋಗಗಳಿದ್ದಾವೆ, ಇದರಿಂದ ಹಾಲು ಹೆಚ್ಚಾಗುತ್ತಾ ಅಥವಾ ಕಡಿಮೆ ಆಗುತ್ತಾ, ಇದರಲ್ಲಿ ಬೆಲ್ಲದಲ್ಲಿ ಯಾವೆಲ್ಲ ಮಿನರಲ್ಸ್ ಇದ್ದಾವೆ, ಯಾವೆಲ್ಲ ಒಂದು ವಿಟಮಿನ್ಸ್ ಇದ್ದಾವೆ, ಸೊ ಇದರ ಬಗ್ಗೆ ಹೇಳ್ತಾ ಹೋಗೋಣ. ಫುಲ್ ಡೀಟೇಲ್ಸನ್ನು ಕೊಡ್ತಾ ಹೋಗ್ತೀನಿ. ಬೆಲ್ಲವನ್ನು ಹೆಚ್ಚು ಕೊಟ್ಟರೆ ಏನಾಗುತ್ತೆ, ಕಡಿಮೆ ಕೊಟ್ಟರೆ ಏನಾಗುತ್ತೆ, ಹೋಗಲಿ ಎಷ್ಟು ಪರ್ಸೆಂಟಲ್ಲಿ ಕೊಡಬೇಕು, ಯಾವಾಗ ಕೊಡಬೇಕು ಅನ್ನೋದನ್ನು ಫುಲ್ ಡೀಟೇಲ್ಸನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ವಿಡಿಯೋದಕ್ಕೆ ಎಂಟ್ರಿ ಆಗೋಕ್ಕಿಂತ ಮುಂಚಿತವಾಗಿ, ಸೊ ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲನ್ನು. ಸೊ ರೆಡ್ ಒಂದು ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ತಾ, ಸಬ್ಸ್ಕ್ರೈಬ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ತಾ, ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಕೆಳಗಡೆ ಆಲ್ ಅಂತ ಬರುತ್ತೆ, ಆಲನ್ನು ಕ್ಲಿಕ್ ಮಾಡಿ. ನಾನು ಮಾಡೋ ಪ್ರತಿ ವಿಡಿಯೋ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಆಗಿ ಬರುತ್ತೆ. ಸೊ ನೀವು ಪ್ರತಿ ವಿಡಿಯೋನ ವೀಕ್ಷಣೆ ಮಾಡ್ಬೋದು. ಸೊ ಹಾಗೆಲ್ಲ ಮಾಡ್ತೀರ ಅಂತ ಹೇಳ್ತಾ, ಅದಕ್ಕಿಂತ ಮುಂಚಿತವಾಗಿ ಒಂದು ಇಂಪಾರ್ಟೆಂಟ್ ನೋಟ್ ಏನಂದರೆ, ಒಂದು ಲೈಕ್ ಕೊಡಿ ಇದಕ್ಕೆ, ಯಾಕೆಂದರೆ ಮರ್ತು ಹೋಗ್ತೀರಾ ನೆಕ್ಸ್ಟು. ಸೊ ಅದಕ್ಕೋಸ್ಕರ ಫಸ್ಟೇ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ರೈತ ಮಿತ್ರರೇ. ಸೊ ಎಲ್ಲರೂ ಒಳ್ಳೆಯದಾಗಲಿ ಅಂತ ಒಂದು ಆಶಿಸ್ತಾ, ಸೊ ಈ ಒಂದು ವಿಡಿಯೋದಲ್ಲಿ ಬೆಲ್ಲವನ್ನು ನಾವು ಕೊಡೋದ್ರಿಂದ ನಮ್ಮ ಒಂದು ಡೈರಿ ಫಾರ್ಮಲ್ಲಿ ನಮ್ಮ ಹಸುಗಳಿಗೆ ಯಾವೆಲ್ಲ ರೀತಿಯ ಆರೋಗ್ಯಕರ ಅಂಶಗಳು ಉಂಟಾಗ್ತವೆ ಮತ್ತು ಹಾಲು ಹೆಚ್ಚಾಗುತ್ತಾ. ಸೊ ಆಲ್ಮೋಸ್ಟ್ ಎಲ್ಲ ಜನರು ಹೇಳ್ತಕ್ಕಂಥದ್ದು ಬೆಲ್ಲವನ್ನು ಕೊಡೋದ್ರಿಂದ ಹಾಲು ಇಂಪ್ರೂವ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಬಟ್ ಬೆಲ್ಲದಿಂದಲೇ ನೇರವಾಗಿ ಯಾವತ್ತೂ ಹಾಲು ಅನ್ನೋದು ಇಂಪ್ರೂವ್ ಆಗೋದಿಲ್ಲ. ಯಾಕೆ ಅಂತಂದರೆ, ಕೇವಲ ಬೆಲ್ಲವನ್ನು ಕೊಟ್ಟು ಅದರಿಂದಲೇ ನೇರವಾಗಿ ಹಾಲು ಇಂಪ್ರೂವ್ ಆಗುತ್ತೆ ಅನ್ನೋದು ಸುಳ್ಳು, ಅದು ಅಪೋಹ. ಬೆಲ್ಲದ ಸಿಹಿಯಿಂದ ಹಾಲು ಇಂಪ್ರೂವ್ ಆಗೋದಿಲ್ಲ. ಯಾಕಾಗಲ್ಲ ಅಂತ ಅಂದರೆ, ಸೊ ಕೇವಲ ಅದೊಂದು ವಸ್ತು ಅಷ್ಟೇ. ನಾವು ಹೆಚ್ಚಿನದಾಗಿ ಬೆಲ್ಲದಲ್ಲಿರ್ತಕ್ಕಂತಹ ಕೆಲವೊಂದು ಮುಖ್ಯ ಅಂಶಗಳನ್ನು ಅದು ದೇಹಕ್ಕೆ ತಗೊಂಡು, ಸೊ ಆ ಒಂದು ಇದರಿಂದ ಅದು ಹಾಲು ಅನ್ನೋದು ಇಂಪ್ರೂವ್ ಆಗ್ಬೋದು. ಓಕೆ, ಬೆಲ್ಲದಲ್ಲಿ ಏನೆಲ್ಲ ಇದೆ ಹೆಚ್ಚಿನದಾಗಿ, ಬೆಲ್ಲದಿಂದ ಉಪಯೋಗ ಏನಾದರೂ ಇದೆಯಾ ಅಂತ ಅಂದರೆ, ಉಪಯೋಗ ಇದೆ, ಖಂಡಿತ ಉಪಯೋಗ ಇಲ್ಲ ಅಂತೇನಿಲ್ಲ, ಇದೆ. ಕೊಡಬೇಕು, ಎಷ್ಟು ಪ್ರಮಾಣದಲ್ಲಿ ಅಂದರೆ ಕಡಿಮೆ ಪ್ರಮಾಣದಲ್ಲಿ ಕೊಡಬೇಕು. ಒಂದು ವೇಳೆ ನೀವು ಬೆಲ್ಲವನ್ನು ಹೆಚ್ಚು ಕೊಟ್ಟರೆ ಏನು ತೊಂದರೆ ಆಗುತ್ತಪ್ಪ ಅಂತ ಅಂದರೆ, ಒಂದು ಆಮ್ಲೀಯ ಅಜೀರ್ಣತೆ ಸಂಭವಿಸ್ಬಿಟ್ಟು, ಅಂದರೆ ಜೀರ್ಣಕ್ರಿಯೆ ಮೇಲೆ ತೊಂದರೆಯನ್ನು ಉಂಟು ಮಾಡಿಬಿಟ್ಟು, ಯಾವ ರೀತಿ ತೊಂದರೆ ಮಾಡುತ್ತೆ ಅಂತ ಅಂದರೆ, ಬೆಲ್ಲದಲ್ಲಿರುವಂತಹ ಕೆಲವೊಂದು ಸೂಕ್ಷ್ಮ ಜೀವಿಗಳು, ಅಂದರೆ ನಮ್ಮ ಒಂದು ಹಸುವಿನ ಒಂದು ದೇಹಕ್ಕೆ ಬೆಲ್ಲ ಕೊಟ್ಟಾಗ ಆ ಒಂದು ಜೀರ್ಣಕ್ರಿಯೆಯಲ್ಲಿ ಒಂದು ತೊಂದರೆಗಳು ಉಂಟಾಗ್ತವೆ. ಯಾವ ರೀತಿ ಅಂದರೆ, ಅಲ್ಲಿ ಜೀರ್ಣಕ್ರಿಯೆಗೆ ಸಹಾಯ ಆಗುವಂಥ ಕೆಲವು ಸೂಕ್ಷ್ಮ ಜೀವಿಗಳನ್ನು ಕೊಂದು, ಇಲ್ಲಿ ಅಂದರೆ ಜೀರ್ಣಕ್ರಿಯೆಗೆ ಯಾವೆಲ್ಲ ಭಾಗವಹಿಸಲು ಅಂಥ ಒಂದು ಸೂಕ್ಷ್ಮ ಜೀವಿಗಳನ್ನು ಹೆಚ್ಚಿಸ್ಬಿಟ್ಟು ಆ ಒಂದು ಜೀರ್ಣ ವ್ಯವಸ್ಥೆಯನ್ನೇ ಬದಲಾಯಿಸ್ತವೆ. ಪ್ಲಸ್ ಹಸುವನ್ನು ತಗ್ಗಿಸುತ್ತೆ, ಮೇವು ತಗೊಳ್ತಕ್ಕಂತಹ ಪ್ರಮಾಣ ಕಡಿಮೆ ಮಾಡುತ್ತೆ. ಆದ್ದರಿಂದ ಹೆಚ್ಚಿನದಾಗಿ ನಾವು ಬೆಲ್ಲವನ್ನು ಕೊಡಬಾರ್ದು. ಸೊ ಮತ್ತು ಎಷ್ಟು ಕೊಡಬೇಕು, ಕೊಡೋದ್ರಿಂದ ಏನು ಲಾಭ ಇದೆ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ. ಈ ಒಂದು ಬೆಲ್ಲವನ್ನು ಕೊಡೋದ್ರಿಂದ ಮುಖ್ಯವಾಗಿ ನಾವು ಅದಕ್ಕೆ ಏನು ಲಾಭ ಆಗುತ್ತೆ ಅಂದರೆ, ಬೆಲ್ಲದಲ್ಲಿ ಮುಖ್ಯವಾಗಿ ಐರನ್ ಕಂಟೆಂಟ್ ಹೆಚ್ಚಾಗಿರುತ್ತೆ, ಅಂದರೆ ಕಬ್ಬಿಣದ ಅಂಶ ಹೆಚ್ಚಾಗಿರೋದ್ರಿಂದ ಹಸುವಿಗೆ ರಕ್ತಹೀನತೆ ಕೊರತೆಯನ್ನು ನೀಗಿಸುತ್ತೆ, ರಕ್ತಹೀನತೆ ಬರದಂತೆ ಕಾಪಾಡುತ್ತೆ. ಹೆಚ್ಚಿನದಾಗಿ ಒಂದು ಉಣ್ಣೆಗಳು, ನೊಣಗಳು, ಇವುಗಳು ರಕ್ತವನ್ನು ಹೀರಿ ರಕ್ತ ಅನ್ನೋದು ಕಡಿಮೆ ಆಗುತ್ತೆ. ಬಟ್ ಬೆಲ್ಲ ಕೊಡೋದ್ರಿಂದ ಏನಾಗುತ್ತೆ ಅಂದರೆ, ನಮ್ಮ ಒಂದು ಹಸುಗಳಲ್ಲಿ ರಕ್ತ ಅನ್ನೋದು ಇಂಪ್ರೂವ್ಮೆಂಟ್ ಆಗುತ್ತೆ. ಐರನ್ ಕಂಟೆಂಟ್, ಕಬ್ಬಿಣ ಹೆಚ್ಚಾಗಿರೋದ್ರಿಂದ ಅದು ಹೆಚ್ಚಿನದಾಗಿ ರಕ್ತ ಸಮೃದ್ಧವಾಗೋದಕ್ಕೆ ಒಂದು ಸಹಾಯ ಆಗುತ್ತೆ. ಪ್ಲಸ್ ಅದೇ ರೀತಿ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಎರಡೂ ಹೆಚ್ಚಾಗಿರೋದ್ರಿಂದ, ಸೊ ಕ್ಯಾಲ್ಸಿಯಂ ನಾನಾಗಲೇ ಹೇಳಲ್ಲ, ಮುಂದಿನ ವಿಡಿಯೋಗಳು ಹೇಳಿದ್ದೀವಿ, ಕ್ಯಾಲ್ಸಿಯಮನ್ನು ಕೊಡೋದ್ರಿಂದ ಯಾವ ರೀತಿ ಇಂಪ್ರೂವ್ಮೆಂಟ್ ಆಗ್ತದೆ. ಈ ಕ್ಯಾಲ್ಸಿಯಂ ಕೊಡೋದ್ರಿಂದ ನಮ್ಮ ಹಸುಗಳ ಒಂದು ದೇಹದಲ್ಲಿ ಬದಲಾವಣೆ ಆಗುತ್ತೆ. ಇದು ಅಂದರೆ ಬೆಲ್ಲದಲ್ಲಿ ಹೆಚ್ಚಿನದಾಗಿ ಕ್ಯಾಲ್ಸಿಯಂ, ಫಾಸ್ಫರಸ್ ಇರುತ್ತೆ. ಈ ಒಂದು ಅಂಶಗಳ ಮುಖಾಂತರ ಹಸುವಿಗೆ ಯೂಸ್ ಆಗುತ್ತೆ ಹೊರತು ನೇರವಾಗಿ ಬೆಲ್ಲದಿಂದ ಹಾಲು ಉತ್ಪಾದನೆ ಆಗುತ್ತೆ ಅನ್ನೋದು ಸುಳ್ಳು. ಆ ಒಂದು ಅಂಶಗಳನ್ನು ತೆಗೆದುಕೊಂಡು ಹೆಚ್ಚಿನದಾಗಿ ಈ ಹಸುಗಳು ತಮ್ಮ ಒಂದು ಅಭಿವೃದ್ಧಿಯನ್ನು ಪಡ್ಕೊಳ್ಳೋದಕ್ಕೆ ಒಂದು ಸಹಾಯಕಾರಿಯಾಗುತ್ತೆ. ಓಕೆ, ಎಷ್ಟು ಕೊಡಬೇಕು ಅಂತ ಅಂದರೆ, ಒಂದು ಬೆಳಗ್ಗೆ ಒಂದು 100 ಗ್ರಾಮು, ಸಾಯಂಕಾಲ ಒಂದು 100 ಗ್ರಾಮು, ಜಸ್ಟ್ ಒಂದು 5 ಡೇಸ್ಗೆ ಸಾಕು. ಹೆಚ್ಚು ಕೊಟ್ಟರೆ ಏನಾಗುತ್ತೆ ಅಂತಂದರೆ, ನೀವು ನೋಡಿದ್ದೀರಾಗಲೇನೋ, ಕೊಡಬಾರ್ದು. ಸೊ ಒಂದು 5 ದಿನಕ್ಕೆ ಸಾಕಾಗುತ್ತೆ. ಬೆಳಗ್ಗೆ 100 ಗ್ರಾಮ್, ಸಾಯಂಕಾಲ 100 ಗ್ರಾಮು ಸಾಕು. ಓಕೆ, ಈಗ ಹೊಸದಾಗಿ ಏನಾದರೂ ಕರು ಹಾಕಿರ್ತಕ್ಕಂಥ ಹಸುಗಳಿಗೆ ನೀವು ಜಸ್ಟ್ ಒಂದು ಟೈಮ್ಗೆ ಒಂದು 1/4 kg 250 ಗ್ರಾಮ್ ಕೊಟ್ಬಿಟ್ರೆ, ಆ ಒಂದು ಹೊಸದಾಗಿ ಕರು ಹಾಕಿರ್ತಕ್ಕಂಥ ಹಸುಗಳಿಗೆ ಸ್ವಲ್ಪ ಆಯಾಸ, ಸುಸ್ತು, ನೀರಸ ಇರುತ್ತಲ್ಲ, ಸೊ ಅದನ್ನು ಬೇಗನೆ ರಿಕವರಿ ಮಾಡೋದಕ್ಕೆ ಹೆಚ್ಚಿನದಾಗಿ ಒಂದು ಸಹಾಯ ಮಾಡುತ್ತೆ. ಯಾಕೆ ಅಂದರೆ, ಇದೊಂದು ಗ್ಲೂಕೋಸ್ನ ಅಂಶವಾಗಿರೋದ್ರಿಂದ. ನಾವು ಗ್ಲೂಕೋಸನ್ನು ಹೇಗೆ ತಗೊಳ್ತೀವಿ ಅಂತಂದರೆ, ಫಾಸ್ಟ್ ರಿಕವರಿಗೋಸ್ಕರ, ಅಂದರೆ ಇನ್ಸ್ಟ್ಯಾಂಟ್ ಎನರ್ಜಿ, ಬೇಗನೆ ಶಕ್ತಿ ದೊರೆತಕ್ಕಂಥ ಒಂದು ಅಂಶಗಳು ಇದರಲ್ಲಿರೋದ್ರಿಂದ, ನಾವು ಆ ಒಂದು ಗ್ಲೂಕೋಸ್ ಅಂಶವಾಗಿರೋದ್ರಿಂದ ಬೆಲ್ಲವನ್ನು ಕೊಡೋದ್ರಿಂದ ಅದು ನೀರಸ ಅಂದರೆ ಆಯಾಸ ಆಗ್ತಕ್ಕಂಥದ್ದು, ಸುಸ್ತಾಗ್ತಕ್ಕಂಥದ್ದನ್ನು ರಿಕವರಿ ಮಾಡ್ಬೋದು ನಮ್ಮ ಹಸುಗಳಿಗೆ. ಯಾವಾಗ ಅಂದರೆ ಕರು ಹಾಕಿರ್ತಕ್ಕಂಥ ಹಸುಗಳಿಗೆ. ಸೊ ಆವಾಗ ನೀವೊಂದು 250 ಗ್ರಾಮ್ ಕೊಟ್ಟರೆ
ಏನು ತೊಂದರೆ ಆಗೋದಿಲ್ಲ. ಒಂದು 5 ಡೇಸ್ ತನಕ ಅಂದರೆ ಒಂದು ಟೈಮ್ ಮಾತ್ರ. ನೀವು ಹೆಚ್ಚಿನದಾಗಿ ಕೊಡ್ತೀವಿ ಅಂತ ಅಂದರೆ ಜೀರ್ಣ ವ್ಯವಸ್ಥೆ ಮೇಲೆ ತೊಂದರೆ ಮಾಡುತ್ತೆ. ಸೊ ಜೀರ್ಣ ವ್ಯವಸ್ಥೆ ಅಜೀರ್ಣತೆಯನ್ನು ಸಂಭವಿಸುತ್ತೆ. ಜೀರ್ಣ ಆಗಲಿಲ್ಲ ಅಂತ ಅಂದರೆ ಹಸಿವಾಗಲ್ಲ ಅಂತ ಅಂದರೆ ಊಟ ತಿನ್ನಲ್ಲ, ಮೇವು ತಿನ್ನಿಲ್ಲ ಅಂತ ಅಂದರೆ ಹಾಲು ಉತ್ಪಾದನೆ ಆಟೋಮೆಟಿಕ್ ಡೌನ್ ಆಗುತ್ತೆ. ಸೊ ನೀವು ಅದರಿಂದ ಓಕೆ ನಾವು ಯಾವ ರೀತಿ ಕೊಡಬೇಕು ಅನ್ನೋದ್ರೆ, ನೀವು ನೇರವಾಗಿ ಉಂಡೆಗಳ ರೂಪದಲ್ಲಿ ಬಾಯಿ ಕೊಡೋದು ತೀರಾ ಕೆಟ್ಟದ್ದು, ತಪ್ಪು, ಅದು ಕೊಡಲೂಬಾರ್ದು ಆ ರೀತಿ. ಸೊ ಮತ್ತು ಯಾವ ರೀತಿ ಕೊಡಬೇಕಂದ್ರೆ ದಾಣ ಮತ್ತು ನಾವು ಆವಾಗ ಕೆಲವೊಂದು ಆಯುರ್ವೇದಿಕ್ ವಸ್ತುಗಳನ್ನು ಕೊಡ್ತಾ ಇರ್ತೀವಿ. ಸೊ ಅದರ ಮುಖಾಂತರ ನಾವು ಮಿಕ್ಸ್ ಮಾಡಿ ಕೊಡಬಹುದು ಅಥವಾ ತಿನ್ನಿಸ್ಬೋದು, ಅಥವಾ ಕುಡಿತಕ್ಕಂಥ ಒಂದು ಇದರಲ್ಲಿ ನೀರಲ್ಲಾದರೂ ನಾವು ಮಿಕ್ಸ್ ಮಾಡಿ ಕೊಡೋದ್ರಿಂದ ಬೆಲ್ಲ ಅನ್ನೋದು ಆ ಒಂದು ಇದಕ್ಕೆ ಸೇರುತ್ತೆ. ನೆಕ್ಸ್ಟ್ ನಾವು ಈ ಬೆಲ್ಲವನ್ನು ಕೊಟ್ಟು ಇಷ್ಟೆಲ್ಲ ಒಂದು ಇಂಪ್ರೂವ್ಮೆಂಟ್ ಮಾಡ್ಕೊತೀವಲ್ಲ. ಸೊ ಮಾಡಿದಾಗ ಅಂದರೆ ಅದರಲ್ಲಿರ್ತಕ್ಕಂಥ ಕೆಲವು ಅಂಶಗಳು ಅದಕ್ಕೆ ಸೇರಿ ಕ್ಯಾಲ್ಶಿಯಂ, ಫಾಸ್ಫರಸ್ ಮತ್ತು ಐರನ್ ಇವು ಸೇರಿಬಿಟ್ಟು ಆ ಒಂದು ದೇಹದ ಅಭಿವೃದ್ಧಿಗೂ ಸಹಾಯಕಾರಿಯಾಗುತ್ತೆ. ಪ್ಲಸ್ ಹಾಲು ಅನ್ನೋದು ಆ ಒಂದು ಅಂಶಗಳಿಂದ ಹೆಚ್ಚಾಗುತ್ತೆ ಹೊರತು ನೇರವಾಗಿ ಬೆಲ್ಲದಿಂದ ಹೆಚ್ಚಾಗೋದಿಲ್ಲ. ಈ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಸೊ ಈ ಒಂದು ವಿಡಿಯೋದಲ್ಲಿ ಇಷ್ಟ ಆಗಿರುತ್ತೆ, ಅಂದರೆ ಇಷ್ಟು ಮ್ಯಾಟ್ರನ್ನು ಹೇಳೋದಕ್ಕೆ ಇಷ್ಟಪಟ್ಟಿದ್ದೀನಿ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಆಯುರ್ವೇದ ಅಂದರೆ ಮನೆಯಲ್ಲಿರ್ತಕ್ಕಂಥ ಕೆಲವೊಂದು ವಸ್ತುಗಳನ್ನು ಬಳಕೆ ಮಾಡಿಕೊಂಡು ನಾವು ಯಾವ ರೀತಿ ಹಾಲನ್ನು ಇಂಪ್ರೂವ್ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳ್ಕೊತೀನಿ. ಯಾರೆಲ್ಲ ಫಸ್ಟ್ ಲೈಕ್ ಮಾಡಲಿಲ್ವೋ ಅವ್ರೀಗ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಸೊ ನೋಡ್ತಾನೆ ಇರಿ ಅಶೋಕ್ ಅಗ್ರಿ ಸ್ಟುಡಿಯೋ. ಥ್ಯಾಂಕ್ ಯು ಸೋ ಮಚ್.